ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅಗರಾದಲ್ಲಿ HSR ಲೇಔಟ್ನಲ್ಲಿ ಈಗ ಸಿಂಗ್ಸಂದ್ರದಲ್ಲಿ ಮತ್ತು ಇವಾಗ ಹೊಸ ರೋಡ್ನಲ್ಲಿ ಎಲ್ಲ ಪ್ರಮುಖರ ಮನೆಗಳು ಕಾರ್ಯಕರ್ತರ ಮನೆಗಳು ಮನೆ ಭೇಟಿ ಕಾರ್ಯಕ್ರಮ ಇವತ್ತು ಅಂದ್ಕೊಂಡೊಂದು 100ಕ್ಕೂ ಹೆಚ್ಚು ಮನೆಗಳಿಗೆ ಇವತ್ತು ಭೇಟಿ ಕೊಟ್ಟಿದ್ದೀವಿ. ಎಲ್ಲಿ ಹೋದರೂ ಕೂಡ ಜನ ಮೋದಿಯವರ ಬಗ್ಗೆ BJPಯ ಬಗ್ಗೆ ಅಪಾರವಾದಂಥ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲೆಲ್ಲ ಮನೆಗಳ ಹತ್ರ ಹೋದಾಗ 15 ವರ್ಷದಿಂದ 20 ವರ್ಷದಿಂದ ಇಲ್ಲಿ ಕುಡಿಯೋಕ್ಕೆ ನೀರು ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ನಮಗೆ ಇವತ್ತು ನೀರು ವ್ಯವಸ್ಥೆ ಆಗಿದೆ ಅಂದರೆ ಅದಕ್ಕೆ ಸತೀಶ್ ರೆಡ್ಡಿ ಅವ್ರ ಕಾರಣ. HSR ಅಲ್ಲಿ ನಾವು ಪಾರ್ಕಿಗೆ ಹೋದರೆ ಈ ಪಾರ್ಕನ್ನು ಯಾರೋ ಒಬ್ಬರು CA ಸೈಟ್ ಇತ್ತು, ಇದನ್ನು ಯಾರೋ ಒಬ್ಬರು ಕಬಳಿಸ್ಕೊಳ್ಳೋಕೆ ಹೊರಟಿದ್ರು, ಅದನ್ನು ಉಳಿಸಿ ಪಾರ್ಕ್ ಮಾಡಿಸ್ಕೊಟ್ಟಿದ್ದು ಸತೀಶ್ ರೆಡ್ಡಿ ಅವರು. ಅಟಲ್ ಬಿಹಾರಿ ವಾಜಪೇಯಿ ಕ್ರಿಕೆಟ್ ಮೈದಾನಕ್ಕೆ ಹೋಗಿ ಹುಡುಗರ ಜೊತೆ ಕ್ರಿಕೆಟ್ ಆಡೋಕ್ಕೆ ಹೋದಾಗ ಈ ಜಾಗನೂ ಯಾರೋ ಒಬ್ಬರು ಎನ್ಕ್ರೋಚ್ ಮಾಡ್ಕೋಬೇಕು ಅಂತ ಹೋಗಿದ್ರು, ಆ ಜಾಗನ ಇವತ್ತು ಉಳಿಸಿ ಒಂದು ಅಂತಾರಾಷ್ಟ್ರೀಯ ಲೆವೆಲ್ನ ಒಂದು ಸ್ಟೇಡಿಯಂನ ಸತೀಶ್ ರೆಡ್ಡಿ ಅವರು ಮಾಡಿಕೊಟ್ಟಿದ್ದಾರೆ. ಈ ಥರ ಜನ ಭಾಳ ಪಾಸಿಟಿವ್ ಆಗಿ ನಮ್ಮ ಇಲ್ಲಿನ ಶಾಸಕರ ಬಗ್ಗೆ ಪ್ರಧಾನಮಂತ್ರಿಗಳ ಬಗ್ಗೆ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈಗಲೂ ಜನರ ಹತ್ರ ಹೋದಾಗ ಜನ ಸರ್ US ಕಾನ್ಸುಲೇಟ್ ತೊಗೊಂಬಂದ್ರಿ ನೀವು, ಯಾವಾಗ ಶುರುವಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಭಾಳ ಪ್ರಜ್ಞಾವಂತರಾದಂಥ ಮತದಾರರು. ಈಗಲೂ ಇಲ್ಲಿ ನಮ್ಮ ಮಹಿಳಾ ಕಾರ್ಯಕರ್ತರ ಜೊತೆಗೆ ಕೂತಾಗ ಈ ಭಾಗದ ಹೊಸ ರೋಡ್ನ ಎಲ್ಲ ಮಹಿಳಾ ಸ್ವಸಹಾಯಕ ಗುಂಪಿನ ಕಾರ್ಯಕರ್ತರ ಜೊತೆಗೆ ನಾಯಕರ ಜೊತೆಗೆ ಮಾತನಾಡಿದಾಗ ಅವರು ಕೂಡ ಬ್ಯಾಂಕ್ಗಳಲ್ಲಿ ಕನ್ನಡ ದಲ್ಲಿ ಎಕ್ಸಾಮ್ ಬರೆಯುವಂಥದ್ದನ್ನು ನೀವು ಮಾಡಿಸಿದ್ರಿ, ಇನ್ನೂ ಬ್ಯಾಂಕ್ನಲ್ಲಿ ಅಧಿಕಾರಿಗಳು ಕನ್ನಡದಲ್ಲಿ ಹೆಚ್ಚು ಮಾತನಾಡುವಂಥವ್ರು ಆಗಬೇಕು. ಈ ಎಲ್ಲ ವಿಷಯಗಳನ್ನು ಅಂದರೆ ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಜನ ಇವತ್ತು ವೋಟ್ ಹಾಕ್ಲಿಕ್ಕೆ ಮುಂದೆ ಬಂದಿದ್ದಾರೆ. ದೇಶ ಉಳಿಬೇಕು ಅಂತ ಮೆಟ್ರೋ ಬಗ್ಗೆ ಇವತ್ತು ಜನ ನಾವೆಲ್ಲಿ ಹೋದರೂ ಕೂಡ, ಯಾಕೆಂದರೆ ನಮ್ಮ ಬೊಮ್ಮನಹಳ್ಳಿಯಲ್ಲಿ ಟ್ರಯಲ್ ರನ್ ಪ್ರಾರಂಭ ಆಗಿದೆ ಈಗ ಯೆಲ್ಲೋ ಲೈನ್ದು. ಜನ ಇವತ್ತು ನಮ್ಮ ಕಾರ್ಯಕರ್ತರು ಹೇಳ್ತಾರೆ ಸರ್ ನೀವು ಟ್ರಯಲ್ ರನ್ ಮೆಟ್ರೋ ಶುರು ಮಾಡೋಕ್ಕೆ ಚೈನಾದವ್ರ ಜೊತೆಗೆ ಮಾತನಾಡಿ, ಕೇಂದ್ರ ಸರ್ಕಾರ ಜೊತೆಗೆ ಮಾತನಾಡಿ, ಚೈನಾಯಿಂದ ಟ್ರೈನ್ ಸೆಟ್ಸ್ ತರಿಸಿ ಅದನ್ನು ಇವಾಗ ಮೆಟ್ರೋ ಟ್ರಯಲ್ ರನ್ ಪ್ರಾರಂಭ ಆಗಿದೆ. ನಮ್ಮ RV ರೋಡಿಂದ ಪ್ರಾರಂಭ ಆದರೆ ನಮ್ಮ ಇಡೀ ಬೊಮ್ಮನಹಳ್ಳಿ ನಮ್ಮ 8 ಸ್ಟೇಷನು ನಮಗೆ BTM ಬೊಮ್ಮನಹಳ್ಳಿಗೆ ಬರುತ್ತೆ. ಅಲ್ಲೆಲ್ರಿಗೂ ಇವತ್ತು ಒಂದು ದಿನಕ್ಕೆ 4 ರಿಂದ 5 ಲಕ್ಷ ಜನಕ್ಕೆ ಅದರಿಂದ ಸಹಾಯ ಆಗುತ್ತೆ. ಇದನ್ನೆಲ್ಲ ಜನ ಗಮನಿಸಿ BJP ಬಂದರೆ ಅಭಿವೃದ್ಧಿ ಆಗುತ್ತೆ, BJP ಬಂತು ಅಂತಂದರೆ ದೇಶ ಉದ್ಧಾರ ಆಗುತ್ತೆ, BJP ಬಂತು ಮೋದಿಯವ್ರು ಮತ್ತೆ ಗೆದ್ದರು ಅಂತಂದರೆ ಇನ್ನೊಂದು 25 ವರ್ಷ ದೇಶದ ಭವಿಷ್ಯ ಗಟ್ಟಿ ಇರುತ್ತೆ ಅಂತ ಇವತ್ತು ಸಾಮಾನ್ಯ ಜನಕ್ಕೆ ಅರ್ಥ ಆಗಿದೆ. ಇವತ್ತು ಎಲ್ಲಿ ಹೋದರೂ ಭಾಳ ಪ್ರೀತಿ ವಿಶ್ವಾಸದಿಂದ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಈ ಸತಿ ಬೆಂಗಳೂರು ದಕ್ಷಿಣದಲ್ಲಿ ನಾವು 5 ಲಕ್ಷ ಮಾರ್ಜಿನ್ನಿಂದ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣವನ್ನು ಗೆಲ್ತೀವಿ.